ನಮಸ್ಕಾರ ಸ್ನೇಹಿತರೆ, ಸಕಸದ್ದು ಚಾನಲ್ಗೆ ಸ್ವಾಗತ. ನಾನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ, ವರ್ಷಗಳಿಂದ ನಡೆಯುತ್ತಿರುವ ಭೂಮಿಯ ವಿವಾದ, ಸರ್ಕಾರದ ಮಂಜೂರಾತಿ, ಕೋರ್ಟ್ ಕೇಸ್ಗಳು, ಆದರೆ ಇದೆಲ್ಲರ ನಡುವೆ ನಿಜವಾಗಿ ಏನಾಯ್ತು, ಅಲ್ಲಿ ಯಾರು ಅಡ್ಡಿಯಾದ್ರು ಮತ್ತು ಮುಂದೇನು ನಡೀಬಹುದು, ಇಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದನ್ನೆಲ್ಲ ಖುದ್ದು ಅನಿರುದ್ಧ್ ಜಟ್ಕರ್, ವಿಷ್ಣುವರ್ಧನ್ ಅವರ ಅಳಿಯ ಇದ್ರ ಬಗ್ಗೆ ಮಾತಾಡ್ಯಾರ. ಅವ್ರು ಏನು ಹೇಳ್ತಾರೆ ಅಂದ್ರೆ, 2009-10ರಲ್ಲಿ ಸರ್ಕಾರ ವಿಷ್ಣು ಸರ್ ಸ್ಮಾರಕಕ್ಕಾಗಿ 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರಾಗಿಸಿದ್ರು. ಎಲ್ಲ ಅಭಿಮಾನಿಗಳಿಗೂ ಅದು ಸಂತೋಷ ಸುದ್ದಿ ಕೂಡ ಆಗಿತ್ತು. ಆದ್ರೆ ಕೋರ್ಟ್ನಲ್ಲಿ ಜಾಮೀನು ಸಂಬಂಧಿ ಕೇಸ್ ಇದ್ದ ಕಾರಣ ಆ ಜಾಗವನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಲಿಲ್ಲ. ಕೋರ್ಟ್ ಸ್ಪಷ್ಟನೆ ಕೂಡ ನೀಡಿದೆ. ಏನಂತ ಹೇಳಿದೆ ಅಂತಂದ್ರೆ, ಸ್ಪಷ್ಟ ಆದೇಶ ಕೂಡ ನೀಡಿದೆ. ಏನಂತಂದ್ರೆ, 10 ಎಕರೆ ಜಾಗದಲ್ಲಿ ಕೇಸ್ ಇತ್ಯರ್ಥ ಆಗುವವರೆಗೆ ಒಂದಷ್ಟು ಜಾಗ ಬೇರ್ಪಡಿಸಿಕೊಡಲು ಸಾಧ್ಯವಿಲ್ಲ. ಅಭಿಮಾನಿಗಳು ಪ್ರತಿಷ್ಠಾನ ಎಲ್ಲರೂ ಪ್ರಯತ್ನ ಪಟ್ಟರು ಕೂಡ 2 ಎಕರೆ ಸಪರೇಟ್ ಮಾಡಿ ಕೊಡಿ ಅಂತ ಕೇಳಿದ್ರು. ಆದ್ರೆ ಕೋರ್ಟ್ ನಿರಾಕರಿಸಿತು. ಮಾಜಿ ಅಧಿಕಾರಿಗಳು ಹೇಳಿದ್ರು ಏನಂತ ಅಂದ್ರೆ, ಗೀತಾ ಬಾಲಿ ಅವರು 2 ಕೋಟಿ ಪಡೆದು ಜಾಗವನ್ನು ಬಿಡಲಿ ಎಂದು ಮಾತುಕತೆ ಕೂಡ ನಡೀತಿತ್ತು. ಆದ್ರೆ ಅವರು ಕೇಸ್ ವಾಪಸ್ ಪಡಿಲಿಲ್ಲ. ಕೆಲವರಿಗೆ ಭಯ, ಕೇಸ್ ವಾಪಸ್ ಪಡೆದ್ರೆ ಮಿಕ್ಕ 8 ಎಕರೆ ಜಮೀನು ರಾತ್ರೋರಾತ್ರಿ ಮಾರಿಬಿಡುವುದು ಅನ್ನೋದು ಸಂದೇಹ ಕೂಡ ಕಾಡ್ತಾ ಇತ್ತು. ಇದರ ಮಧ್ಯೆ ಇನ್ನೊಂದು ಚಿಂತೆ ಕೂಡ ಇರುತ್ತೆ. ಕುಟುಂಬ ಸದಸ್ಯರ ಸಮಾಧಿಗಳನ್ನೇ ತೆಗೆದು ಹಾಕಿದ ಘಟನೆ, ತಂದೆ ತಾಯಿ ಸಮಾಧಿಗೂ ಗೌರವ ಕೊಡೋದವರು ವಿಷ್ಣು ಸರ್ ಸಮಾಧಿಗೆ ಏನಾದ್ರೂ ಮಾಡಬಹುದು ಅನ್ನೋದು ಜನರಿಗೆ ಕೂಡ ಗೊತ್ತಿತ್ತು. ಒಂದು ಹಿಂಟ್ ಕೂಡ ಸಿಕ್ಕಿತ್ತು. ಆದ್ರೆ ಯಾರು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಇಷ್ಟು ವರ್ಷದ ಹೋರಾಟದ ನಂತರ ಸ್ಮಾರಕವನ್ನು ಮೈಸೂರು ಕಡೆಗೆ ಸ್ಥಳಾಂತರಿಸಲು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಅಲ್ಲಿ ಭಸ್ಮ ಇತ್ತು, ಅಲ್ಲಿ ಸಂಸ್ಕಾರ ನಡೆಯಿತು, ಅಲ್ಲಿ ಒಂದು ಅದ್ಭುತ ಸ್ಮಾರಕ ಕೂಡ ಆಗಿದೆ. ನೀವು ಕೂಡ ಮೈಸೂರಿನಲ್ಲಿರೋ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೋಡ್ಕೊಂಬನ್ನಿ. ಕೇವಲ ಅರಮನೆಯಿಂದ 15-20 ಕಿಲೋಮೀಟರ್ ದೂರ ಇದೆ. ಸ್ವಲ್ಪ ಮೈಸೂರಿನ ಹೊರಭಾಗದಲ್ಲಿರೋ ಈ ವಿಷ್ಣು ವರ್ಧನ್ ಅವರ ಏನಿದೆ ಸಮಾಧಿಯ ಜಾಗ, ಅಥವಾ ನೀವು ನೋಡಿದಿರಾ ಅಥವಾ ನೋಡಿಲ್ಲ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಆದ್ರೆ ಇನ್ನೂ ಅಡ್ಡಿ, ಮತ್ತೆ ಕೋರ್ಟ್ ಕೇಸ್ ಇದು ಇತ್ಯರ್ಥವಾದ ಮೇಲೆ ಪ್ರಧಾನಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಯೋಜನೆ ಮುಂದೆ ಹೋಗಬೇಕು. ಅಭಿಮಾನಿಗಳ ಕನಸು ಕೇವಲ ವಿವಾದವಲ್ಲ. ವಿಷ್ಣು ಸರ್ ಹೆಸರನ್ನು ಪದ್ಮಶ್ರೀ ಮೂಲಕ ದೇಶ ಮಟ್ಟದಲ್ಲಿ ಮರೆಯಬೇಕು. ಅವರಿಗೆ ಒಂದು ಪದ್ಮಶ್ರೀ ಅವಾರ್ಡ್ನ ಕೊಟ್ಟು ಆ ಜಾಗವನ್ನು ಅವರ ಮಾಡಿರೋ ಕೆಲಸಕ್ಕೋಸ್ಕರ ಅವರು ಮಾಡಿ ಎಷ್ಟೋ ಪುಣ್ಯ ಕೆಲಸಗಳನ್ನ ಮಾಡ್ಯಾರೆ. ಎಷ್ಟೋ ಜನಕ್ಕೆ ಓದಲು, ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ಯಾರೆ. ಎಷ್ಟೋ ಎಜುಕೇಶನ್ಗಾಗ್ಲಿ ಅಥವಾ ಹೆಲ್ತಿಗಾಗ್ಲಿ ಸಪೋರ್ಟ್ ಮಾಡಿರೋದನ್ನೆಲ್ಲ ಜನ ಮರಿಬಾರದು. ಹಾಗೂ ಅವರ ಅದ್ಭುತವಾದ ಆಕ್ಟಿಂಗ್, ಅದನ್ನ ಯಾವತ್ತೂ ನಾವು ಮಾತಾಡ್ತೀವಿ. ಇಷ್ಟು ವರ್ಷಗಳಿಂದ ನಡೆದ ಹೋರಾಟ, ಸರ್ಕಾರದ ಮಂಜೂರಾತಿ ಇದ್ದರೂ ಕೂಡ ಕಾನೂನು ಅಡ್ಡಿಗಳು, ಒಳಗಿನ ಮಾತುಕತೆಗಳ ವಿಫಲತೆ ಹಾಗೂ ಸರ್ಕಾರಗಳ ಬದಲಾವಣೆಗಳು ಕೂಡ ಆಗಿದೆ ಸ್ನೇಹಿತರೆ. ಹೌದು, ಅವಾಗ ಕುಮಾರಸ್ವಾಮಿ ಅವರು CM ಆಗಿದ್ರು. ಅವರು ಈ ಜಾಗವನ್ನ ಕೊಡ್ತಾರೆ. ಕುಟುಂಬಕ್ಕೆ ಕೂಡ ಒಂದು ಅನಿರುದ್ಧ್ ಜಟ್ಕರ್ ಅವರು, ವಿಷ್ಣುವರ್ಧನ್ ಅವರ ಅಳಿಯ ಒಂದು ಮಾತು ಹೇಳ್ತಾರೆ, ನಮಗೆ ಆ ಜಾಗ ಕೊಟ್ಟಾಗ ಅವತ್ತಿನ ಟೆನ್ಷನ್ ಏನಿತ್ತು, ಅವರು ವಿಧಿವಶ ಆದಾಗ ವಿಷ್ಣುವರ್ಧನ್ ಅವರು 2009 ಡಿಸೆಂಬರ್ ತಿಂಗಳಲ್ಲಿ ವಿಧಿವಶ ಆಗ್ತಾರೆ. ಅವಾಗ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಸಡನ್ ಮೂಮೆಂಟ್ ಅಲ್ಲಿ ನಾವು ಕೂಡ ಇದಕ್ಕೆಲ್ಲ ಒಪ್ಕೊಂಡ್ವಿ. ಆದ್ರೆ ಆಮೇಲೆ ಇವೆಲ್ಲ ವಿಷಯಗಳು ನಮಗೆ ಹೊರಗೆ ಬರ್ತಾ ಹೋಯ್ತು ಅಂತ ಕೂಡ. ಈ ಬಾರಿ ನೀವು ನಿಜವಾಗೂ ಕೂಡ ಸ್ಮಾರಕವನ್ನು ಕಾಣಬಹುದೇ? ಮತ್ತೆ ಇದೇ ರೀತಿಯಾಗಿ ಏನಾದರೂ ಹೊಸ ಅಡ್ಡಿ ಆತಂಕಗಳು ಬರ್ತಾ, ಅಥವಾ ಸಮಾಧಿಯ ಜಾಗವನ್ನ ಜನರು ಇವಾಗಲೇ ತೆರವು ಮಾಡಿಬಿಟ್ಟಿದ್ದಾರೆ, ಅದೇ ರೀತಿ ಫುಲ್ಲು ತೆರವು ಆಗೇ ಬಿಡುತ್ತಾ ಅಂತ ಕೂಡ ನಮಗೆ ಒಂದು ಕ್ವೆಶನ್ ಮಾರ್ಕ್ ಕಾಡುತ್ತೆ. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಷ್ಣು ಸರ್ ಸ್ಮಾರಕ ಯಾವಾಗ, ಹೇಗೆ ಆಗಬೇಕು, ಎಷ್ಟು ಚೆನ್ನಾಗಿ ಆಗಬೇಕು, ಹೇಗೆ ಸಮಾಧಿಯ ಸ್ಮಾರಕವನ್ನ ಮೈಸೂರಿನಲ್ಲಿ ಕೂಡ ಮಾಡ್ಯಾರೆ, ಇಲ್ಲೂ ಕೂಡ ಅದೇ ತರ ಆಗುತ್ತಾ ಅನ್ನೋ ಕ್ವೆಶನ್ ಎಷ್ಟು ಅಭಿಮಾನಿಗಳಿಗೆ ಕಾಡ್ತಿದೆ. ಇದು ಕೇವಲ ಒಂದು ಭೂಮಿ ಅಥವಾ ಕಟ್ಟಡದ ಕಥೆ ಅಲ್ಲ, ಇದು ನಮ್ಮ ಅಭಿಮಾನ, ನಮ್ಮ ನೆನಪು, ನಮ್ಮ ಗೌರವದ ಕಥೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ವಿಷ್ಣುವರ್ಧನ್ ಅವರ ಅಭಿಮಾನಿ ನೀವು ಕೂಡ ಆಗಿದೆ. ಅವರ ಚಿತ್ರಗಳು ಕೂಡ ನೀವು ನೋಡಿದ್ರೆ ಯಾವ ಚಿತ್ರ ನಿಮಗೆ ಅವ್ರು ನೋಡಿದ್ದು ತುಂಬಾ ಇಷ್ಟ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಹೊಸ ವಿಡಿಯೋ, ಹೊಸ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಸ್ನೇಹಿತರೆ.